ನೋಡಿ, ಇದು ಡಿ.ಕೆ. ಶಿವಕುಮಾರ್ ಅವರ ಬಾಲ್ಯದ ಶಿಕ್ಷಕಿಯ ಮಾತುಗಳಾಗಿತ್ತು. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಕೂಡ ಒಂದಷ್ಟು ಜನ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಮಾಡಲಿಕ್ಕೆ ಈಗ ಒಂದು ದಿನಗಣನೆ ಇರುವಂಥದ್ದು. ಹಾಗಾಗಿ ಈಗ ಕನಕಪುರದಲ್ಲಿ ಏನೋ ಸಂಭ್ರಮ ಮನೆ ಮಾಡಿದೆ. ಅವರ ಕಟ್ಟ ಅಭಿಮಾನಿಗಳು ಈಗ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸರ್, ಡಿ.ಕೆ. ಶಿವಕುಮಾರ್ ಅವರು ಅಂದರೆ ನಿಮ್ಮ ಕ್ಷೇತ್ರದ ಒಬ್ಬ ನಾಯಕ ಮುಖ್ಯಮಂತ್ರಿಯಾಗಿ ಗದ್ದಿಗೆ ಏರ್ತಾ ಇದ್ದಾರೆ. ಅದರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಸಹಜವಾಗಿ ನಮ್ಮ ನಾಯಕರು ಈ ರಾಜ್ಯದ ಚುಕ್ಕಾಣಿ ಹಿಡಿತಾ ಇರ್ತವಂಥ ಸಂದರ್ಭದಲ್ಲಿ ನಮಗೆಲ್ಲ ಬಹಳ ಖುಷಿಯಾಗಿದೆ. ನಾವು ಇಂಥ ಒಂದು ನಾಯಕನ ಪಡೆದಂಥ ನಮಗೆ ಧನ್ಯ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ಪ್ರತಿಯೊಂದು ಹಂತದಲ್ಲೂ ಭಾಳ ಕಷ್ಟ ಬಿದ್ದು ರಾಜಕೀಯಕ್ಕೆ ಮೇಲೆ ಬಂದಿರೋದು. ಯಾವುದೇ ಒಂದು ಹಿನ್ನೆಲೆ ಆಗಲಿ, ಅಪ್ಪನ ಹಿನ್ನೆಲೆನೋ ಇಲ್ಲ ತಾತನ ಹಿನ್ನೆಲೆನೋ ಇಲ್ಲ ರಾಜಕೀಯ ಕುಟುಂಬದ ಹಿನ್ನೆಲೆನೇ ಇಟ್ಕೊಂಡು ಬಂದವರಲ್ಲ. ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದಂಥ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ತೊಂದರೆಗಳನ್ನು ಮೆಟ್ಟಿ ನಿಂತು ಇವತ್ತು ರಾಜ್ಯದ ಚುಕ್ಕಾಣಿ ಹಿಡಿತಾ ಇರೋದು ನಮಗೆಲ್ಲ ಅತ್ಯಂತ ಖುಷಿ ತಂದುವಂಥ ವಿಚಾರ ಸರ್. ಸರ್, ಒಂದಷ್ಟು ವಿಚಾರಗಳನ್ನ ಕೇಳ್ಪಟ್ಟಿದ್ವಿ ಅದು ರಾಜಕಾರಣದ ವಿಚಾರವಾಗಿ. ಪ್ರಾರಂಭದಲ್ಲಿ ಅವರು ದೇವೇಗೌಡ ವಿರುದ್ಧ ರಾಜಕಾರಣಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಒಂದಷ್ಟು ಕೇಸ್ಗಳನ್ನ ಹಾಕ್ಸಿದ್ರು ಅವ್ರ ಮೇಲೆ. ಒಂದಷ್ಟು ಪ್ರಕರಣಗಳು 20ಕ್ಕೆ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅಂತ. ಅವೆಲ್ಲವನ್ನು ಹೆಂಗೆ ಭೇದಿಸಿದ್ರು ಅಂತ ಸರ್? ಮಾನ್ಯ ದೇವೇಗೌಡರ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ 23 ವರ್ಷದ ಹುಡುಗ ಅಂದರೆ ನಿಮಗೆಲ್ಲ ಅದು ಅರಿವಾಯ್ತದೆ. ಅವ್ರಿಗಿನ್ನೂ ರಾಜಕೀಯದಲ್ಲಿ ಅವ್ರಿಗಿನ್ನೂ ಗಂಧಗಳು ಇಲ್ಲದೇ ಇದ್ದಂಥ ಸಂದರ್ಭದಲ್ಲೇ ಅವತ್ತಿನ ಕಾಲದಲ್ಲಿ ದೇವೇಗೌಡರು ಈ ರಾಜ್ಯದ ಪ್ರಭಾವಿ ಮುಖಂಡರಾಗಿದ್ದರು. ಅವ್ರ ಮೇಲೆ ನಿಂತ್ಕೋಬೇಕಾದ್ರೆ ಗಟ್ಟಿಸ್ಬೇಕು ಅಂತಿದ್ರು. ಅಂತ ಗಟ್ಟಿಸಿದ್ದಂಥ 23 ವರ್ಷದ ಡಿ.ಕೆ. ಶಿವಕುಮಾರ್ ಅವರು ಅವ್ರ ಮೇಲೆ ಚುನಾವಣೆಗೆ ಸ್ಪರ್ಧಿಸಿ ಕೆಲವೇ ಮತಗಳ ಅಂತರದಿಂದ ಅವರು ಪರಾಭವಗೊಂಡರೂ ಕೂಡ ಅವರು ಎದೆಗುಂದಿದೆ. ಅವರು ಇದನ್ನು ಮನಗಂಡಂಥ ಎಚ್.ಡಿ. ದೇವೇಗೌಡರು ಅವರು ಮುಂದೆ ಇರೋ ನಮ್ಗೆ ಬಹಳ ತೊಂದರೆ ಆಗ್ಬೋದು, ಡಿ.ಕೆ. ಶಿವಕುಮಾರ್ ಒಕ್ಕಲುಗರು ನಾಯಕರಾಗ್ಬಿಡ್ತಾರೆ ಅನ್ನೋ ದೃಷ್ಟಿಯಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸಾಕಷ್ಟು ಕೇಸ್ಗಳನ್ನ ಅವ್ರ ಮೇಲೆ ಹಾಕಿಸಿದ್ರು. ಇದು ಮಾಡಿದ್ರು ಅವ್ರನ್ನೆಲ್ಲ ಮಣಿಸಿ ಮೊದಲನೇ ಬಾರಿಗೆ MLA ಆದರು ಸರ್. ಸರ್, ಈ ಒಂದು ಕ್ಷೇತ್ರದಲ್ಲಿ ಯುವಕರನ್ನ ಯಾವ ರೀತಿ ಉರಿದುಂಬಿಸ್ತಾ ಇದ್ದಾರೆ ಮತ್ತು ಪಕ್ಷನ ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದಾರೆ ಸರ್? ಈಗ ನಮ್ಮ ಸ್ನೇಹಿತರು ಈಗಾಗಲೇ ಹೇಳಿದ್ರು, ಅವರ ರಾಜಕಾರಣ ಶುರು ಮಾಡೋದು 22-23ನೇ ವಯಸ್ಸು ಯುವಕ. ಸೊ ಅದೇ ಒಂದು ದೊಡ್ಡ ಅಡ್ವಾಂಟೇಜು. ಆ ರೀತಿಯಾಗಿ ಆಮೇಲೆ ಯುವಕರು ಡಿ.ಕೆ. ಶಿವಕುಮಾರ್ ಅಂತ ಅಂದರೆ ಇಲ್ಲಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಆ ಒಂದು ಡಿ.ಕೆ. ಶಿವಕುಮಾರ್ ಅನ್ನೋ ಹೆಸರೇ ಒಂದು ಸ್ಫೂರ್ತಿ. ಅದಕ್ಕೋಸ್ಕರ ನಮ್ಮ ಸಾಹೇಬರು ಯೂತ್ಸ್ಗೆ ಜಾಸ್ತಿ ಮಾನ್ಯತೆ, ಯುವಕರಿಗೆ ಜಾಸ್ತಿ ಮಾನ್ಯತೆ ಕೊಡ್ತಾರೆ. ಸೊ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ. ತಳಮಟ್ಟದಿಂದ ಯುವಕರನ್ನ ತಳಮಟ್ಟದಿಂದ ಮೇಲ್ಕೆತ್ತಕ್ಕೆ ಒಂದು ಫ್ಯಾಕ್ಟ್ರಿ ಅವ್ರದ್ದು ಡಿ.ಕೆ. ಶಿವಕುಮಾರ್ ಅಂದರೆ ಕಾರ್ಯಕರ್ತರು ತಯಾರು ಮಾಡೋದು ಮಾತಲ್ಲ, ನಾಯಕರುಗಳನ್ನ ಹುಟ್ಟಾಕುವಂಥ ಒಂದು ದೊಡ್ಡ ಫ್ಯಾಕ್ಟ್ರಿ ಅದು. ಸೊ ಅದರಿಂದ ನಮ್ಗೆ ಇವತ್ತೊಂದು ದೊಡ್ಡ ಹೆಮ್ಮೆ. ನಾವು ಅವತ್ತಿಂದ ಈ ದಿನ ನಾವು ಕಾಯ್ತಾ ಇದ್ದೋ. ನಮಗೆ ಇನ್ನೂ ಈ CM ಆದಮೇಲೆ ನಮ್ಗೆ ಇನ್ಯಾವ ಆಸೆನೂ ಇಲ್ಲ. ನಮ್ಮ ಆಸೆ ಇಲ್ಲಿಗೆ ಮುಗೀತು. ಇವರು ಒಳ್ಳೆ ಆಡಳಿತ ಕೊಟ್ಕೊಂಡು ನಮ್ಮ ಕನಕಪುರಕ್ಕೆ ಒಂದು ಕೀರ್ತಿ ತಗೊಂಡ್ಬಂದರೆ ಅದೇ ನಮ್ಮ ದೊಡ್ಡ ಶಕ್ತಿ. ಇಷ್ಟು ಕೂಡ ಏನು ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರವಿ ನಂಜನ್ ಜೊತೆ ಪ್ರವೀಣ್ ಕುಮಾರ್ GT, ಕನಕಪುರ.